ಜೋಡಣೆ ಮಾಡೋದು. ಆತ್ಮೀಯ ಸ್ನೇಹಿತರೆ, ಹಿಂದೆ ಎಲ್ಲ ಜಮೀನಿನಲ್ಲಿ ಒಂದು ಭಾಗ ಒಟ್ಟಣಿ ಎಂದುಬಿಟ್ಟು ಒಟ್ಟಣಿ ಎಂಬ ಹುಲ್ಲು ಮೆದೆ ಹಾಕೊಳ್ಳೋಕ್ಕೆ ಜಾಗ ಇಡ್ತಾಯಿದ್ರು. ಇವಾಗೆಲ್ಲ ಕಡಿಮೆ ಆಯ್ತಾ ಬಂತ ಇದೆ. ಇಲ್ಲೊಬ್ಬ ರೈತ ನೋಡಿ, ಸುಮಾರು ವರ್ಷಗಳಿಂದ ಅವರ ತಂದೆ ಕಾಲದಿಂದಲೂ ಜಮೀನಿನ ಒಂದು ಭಾಗದಲ್ಲಿ ಹುಲ್ಲು ಮಡಗುವ ಜಾಗಕ್ಕೆ ಒಟ್ಟುಂಡಿ ಎಂದು ಕರೀತಿದ್ರು. ಆ ಜಾಗವನ್ನು ಸ್ವಚ್ಛತೆ ಮಾಡಿ ಇವಾಗಲೂ ಅದೇ ರೀತಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಒಳಗಡೆ ಒಂದು ಹಸು ಸಹ ಕಟ್ಟಿದ್ದಾರೆ, ಸಗಣಿ ಸಹ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನೀವು ಸಹ ನಿಮ್ಮ ಜಮೀನಿನಲ್ಲಿ ಇದೇ ಥರ ಮಾಡುವಿರಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೆ ಎಲ್ಲ ಜಮೀನಿನಲ್ಲಿ ರೈತರುಗಳು ಜಮೀನಲ್ಲಿ ಒಂದು ಭಾಗವನ್ನು ಒಟ್ಟುಂಡಿ ಮಾಡ್ಕೊಳ್ಳೋಕ್ಕೆ ಮೀಸಲಿಡ್ತಾಯಿದ್ರು. ದನಕರುಗಳಿಗೆ ಭಾಳ ತೊಂದರೆ ಆಯ್ತಾಯಿತ್ತು. ನೋಡಿ ಇವಾಗ ಸ್ನೇಹಿತರೆ, ಒಟ್ಟುಂಡಿಯಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಒಟ್ಟುಂಡಿ ಅಂತ ಕರಿತಾ ಇದ್ದಾರೆ. ನೋಡಿ ಇವಾಗ ಯಾವ ರೀತಿ ಜೋಡಣೆ ಮಾಡ್ತಾಯಿದ್ದಾರೆ. ಜೋಳದ ಕಡ್ಡಿ ಮೆದೆ ಮತ್ತು ನೆಲ್ಲುಲ್ಲು. ನಮ್ಮ ಅಭಿಪ್ರಾಯವನ್ನು ಕೇಳೋಣ. ಒಟ್ಟುಂಡಿ ಮಾಡ್ತಾಯಿಲ್ಲ. ಹಿಂದೆ ಎಲ್ಲ ಬಹುತೇಕ 90% ಜಮೀನಲ್ಲಿ 1% 2% ಮೀಸಲಿಡ್ತಾಯಿದ್ರು. ಜಾಗ ಕೊಣಗಿ ಎಲ್ಲ ಬೇಲಿ ಹಾಕಿ ಸ್ವಚ್ಛತೆ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ರು. ನೋಡಿ ಇವಾಗ ಹಸುವಿಗೆ ಯಾವ ರೀತಿ ಹೊಟ್ಟೆನ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ನೋಡಿ ಈಗ ಮಳೆ ಬಂದರೆ ಏನು ಮಾಡ್ತಾಯಿದ್ರಿ ಶಿವರಾಜ್ ಅವರು? ಇದಕ್ಕೆ ಮೇಲೆ ನೆಲ್ಲುಲ್ಲು ಒದಿಸ್ತೀನಿ. ಮೇಲ್ಗಡೆ ನೆಲ್ಲುಲ್ಲು. ಟಾರ್ಪಲ್ ಏನು ಹಾಕಲ್ವಾ? ಟಾರ್ಪಲ್ಲು ಏನು ಹಾಕಲ್ಲ, ನೆಲ್ಲುಲ್ಲು. ಈ ಮಳೆ ಬಂದಾಗ ಏನು ಕುಚ್ಚೋಗಲ್ವ ಇದು? ಏನಾಗಲ್ಲ. ನೆಲ್ಲುಲ್ಲು ಹಾಕ್ಬಿಟ್ರೆ ಏನಾಗಲ್ಲ. ಮೇಲಿಂದ ನೀರು ವಾಟೆ ಎಲ್ಲ ಬಂದು ಹೋಗುತ್ತೆ.
ನೋಡು ಇಲ್ಲೇ ಪಕ್ಕದಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ ಗೊಬ್ಬರ ಇಡ್ತಾ ಇದ್ದಾರೆ. ತಿಪ್ಪೆ ಹಸುವಿನ ಸಗಣಿ ಸಹ ಇಲ್ಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ನೋಡಿ ಮನೆ ಕಟ್ಟಲು ಸೈಜ್ಗಳು ಸಹ ಸಣ್ಣ ಪ್ರಮಾಣದಲ್ಲಿ ಇಟ್ಟಿದ್ದಾರೆ. ಮಳೆ ಬಂದಾಗ ಕಾವಲಿಯಲ್ಲಿ ನೀರು ಹರಿದು ಹೋಗಲು ಒಂದು ತೋಡು ಗಾಲಿಯನ್ನು ತೋಡಿಸಿದ್ದಾರೆ. ನೀವು ಒಟ್ಟುನುಡಿ ಮಾಡಿದ್ರಿ? ಇದು ನಮ್ಮ ತಾತ ಒಂದು 50-60 ವರ್ಷ 70 ವರ್ಷದಿಂದ 100 ವರ್ಷದಿಂದ ಇಟ್ಲು ಮಾಡ್ತಾಯಿದ್ದ. ಇಲ್ಲಿ ಮೇವು ಒಟ್ಟು ಕಡ್ಡಿ ಹುಲ್ಲು ಎಲ್ಲ ಶೇಖರಣೆ ಮಾಡ್ಕೊಂಡು ದನಗಳಿಗೆ ಇಲ್ಲಿ ಮೆದಾಕ ಮೇಯಿಸೋದು. ಇಲ್ಲಿ ಯುವ ಪೀಳಿಗೆಯವರು ಯಾರು ಮಾಡ್ತಾ ಇಲ್ವಲ್ಲ? ಮಾಡ್ತಾರ ಎಲ್ಲ ಇತ್ಲು ಪತ್ಲು ಎಲ್ಲ ಈ ಥರ ಮೆದಾಕದೆಲ್ಲ ಬಿಟ್ಬಿಟ್ರೆ ಯುವ ಪೀಳಿಗೆ ಏನು ಮಾಡಲ್ಲ. ಈಗ ಏನೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡಲ್ಲ. ಇವಾಗ ಮಾಡಿದ್ರೆ ಈಗ ಅನುಕೂಲ ಆಗುತ್ತೆ. ಮಾಡಿದ್ರೆ ಅನುಕೂಲ ಅಂದರೆ ಸಗಣಿ ತೊಪ್ಪ ಎಲ್ಲ ಆಯ್ತದೆ. ಇಲ್ಲೆಲ್ಲ ಇತ್ತಲಲ್ಲಿ ದನ ಕರ ಮೇಯಿಸ್ಗಳೆಲ್ಲ ಇದು ಮಾಡ್ಬೋದು. ಒಳ್ಳೆ ಅನುಕೂಲ ಇದೆ. ಯಾರೂ ಮಾಡ್ತಾಯಿಲ್ಲ ಈ ಥರ. ಇಲ್ಲಿಂದ ಒಂದು ಜಮೀನಿಗೆ ಬರಬೇಕಾದ್ರೆ ದೂರ ಆಗುತ್ತೆ. ಇಲ್ಲೇ ಒಂದು ಇಟ್ಟೆಲ್ಲ ಜಮೀನಲ್ಲೇ ಮಾಡ್ಕೊಂಡು ಎಲ್ಲ ಕಡ್ಡಿ ಕಸ ಗೋವುಗಳಿಗೆ ಮೇವು ಸಾಕಾಣಿಕೆ ಮೇಯಿಸಿದ ದನಗಳು ಸಗಣಿ ತೊಪ್ಪ ಎಲ್ಲ ಇದಾಯ್ತದೆ. ಜಮೀನಿಗೆ ಫಲವತ್ತತೆ ಬರ್ತದೆ, ಭೂಮಿ ಚೆನ್ನಾಗಿ ಬೆಳೀತದೆ, ಚೆನ್ನಾಗಿ ಇಳುವರಿ ಕೊಡ್ತದೆ ಭೂಮಿ. ಶಿವರಾಜರವರ ಜೊತೆ ಅವರ ಒಟ್ಟುನುಡಿ ಬಗ್ಗೆ ಮಾತನಾಡಿದ್ದೀರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.